ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡನು ಇಲ್ಲ ಇಲ್ಲಿ ಎಂದು ಕಂದ ಎನಲು ಹೊರಗೆ ಉಕ್ಕಿ ಬಂತು ಆಗ ಕೋಪದ ಹೊನಲು. ಕೋಪದ ಕೋಪದಿಂದ ಶೂಲ ತೆಗೆದು ನಿಂತನು ತ್ರಿಪುರಾರಿ. ಕಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದರು ಗೌರಿ. ಸತ್ತ ಮಗನ ಕಂಡು ಅತ್ತು ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು ಅತ್ತು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ. ಆನೆಯೊಂದು ಮಲಗಿತ್ತು ಉತ್ತರ ದಿಕ್ಕಿಗೆ. ಆನೆ ತಲೆಯ ಕತ್ತರಿಸಿ ಶಿವನ ಬಳಿಗೆ ತಂದರು. ಅದನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು. ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿತನು. ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿತನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು. ಗಣಗಳಿಗೆ ನಾಯಕ ನೀ ಎಂದು ಶಿವನು ನುಡಿದನು. ಅಂದಿನಿಂದ ಕಂದನಾದ ದೈವಗಣ